ರಾಮನಗರದಲ್ಲಿ ಗೆಲ್ಲಿಸ್ತಿಲ್ಲ, ಚನ್ನಪಟ್ಟಣದಲ್ಲೂ ಸೋಲಿಸ್ಬೋದು. ಇದೇ ಮೊದಲ ಬಾರಿಗೆ ನಿಖಿಲ್ ಕುಮಾರಸ್ವಾಮಿ ಹಾಸನಕ್ಕೆ ಕಾಲಿಟ್ಬಿಟ್ಟಿದ್ದಾರೆ. ಹಾಸನದಲ್ಲಿ ನಿಖಿಲ್ ತಮ್ಮ 4ನೇ ಇನ್ನಿಂಗ್ ಶುರು ಮಾಡ್ತಾರೆ. ಅಖಾಡಕ್ಕೆ ಇಳಿತೀನಿ ಅಂದರೆ ರೇವಣ್ಣವರು ಮನೆಯವರು ಸುಮ್ಮನೆ ಇರೋ ಮಾತೇ ಇಲ್ಲ. ಅವ್ರೇನು ಹೋಗಿ ನಿಂಬೆಹಣ್ಣು ಮಾರ್ಬೇಕು. ಮತ್ತೊಂದು ಕಡೆ ಪ್ರಜ್ವಲ್ ಆಚೆ ಬಂದರೆ ಅವ್ರು ಈ ದೇವೇಗೌಡರು ಯಾವ ಕ್ಷೇತ್ರ ಕಳಿಸ್ತಾರೆ. ಕಾಂಗ್ರೆಸ್ ಕೂಡ ಯಾವುದೇ ಕಾರಣಕ್ಕೂ ಇಲ್ಲಿ JDSನ ತೆನೆ ಚಿಗುರಬಾರದು ಅಂತ ಪ್ಲಾನ್ ಮಾಡ್ತಾರೆ. ಅವತ್ತು ದೇವೇಗೌಡರು ತುಂಬಾನೇ ಅಪ್ಸೆಟ್ ಆದಂಗೆ ಕಾಣ್ತಾ ಇದ್ರು. ತಮ್ಮ ಎದುರು ಕೂತಿದ್ದಂತಹ ಹಳೆಯ ಆಪ್ತರ ಜೊತೆ ಒಂದು ಗಂಭೀರವಾದ ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ರು. ನೋಡ್ರಿ, ಎಲ್ಲ ಸರಿ, ಯಾಕೋ ಏನೋ ನಿಖಿಲನ್ನ ಮಂಡ್ಯದ ಮಂದಿ ಒಪ್ಪಿಕೊಳ್ತಿಲ್ಲ, ರಾಮನಗರದಲ್ಲಿ ಗೆಲ್ಲಿಸ್ತಿಲ್ಲ, ಚನ್ನಪಟ್ಟಣದಲ್ಲೂ ಸೋಲಿಸ್ಬಿಟ್ರು, ಏನು ಮಾಡೋದು ಅಂತಾನೆ ತೋಚ್ತಾ ಇಲ್ಲ ಅಂತ ಮೊರಗ್ತಿದ್ರು. ಅದಕ್ಕೆ ಎದುರುಗಡೆ ಕೂತಿದ್ದವ್ರು ಕೆಲವ್ರ ಮುಖದಲ್ಲಿ ಕೂಡ ವಿಷಾದದ ಗೆರೆ ಎದ್ದು ಕಾಣ್ತಾ ಇತ್ತು. ಮುಂದುವರೆದಂತೆ ಗೌಡ್ರು ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಅಂತ ಹೇಳಿ ಹಾಗೆ ಕಣ್ಣು ಮುಚ್ಚಿ ಮೌನವಾಗ್ಬಿಟ್ರು. ಹೀಗೆ ದೇವೇಗೌಡರು ಯಾವುದೋ ಒಂದು ವಿಚಾರವನ್ನ ಅರ್ಧಕ್ಕೆ ನಿಲ್ಲಿಸಿದ್ರು ಅಂದರೆ ಅದರ ಹಿಂದೆ ಒಂದು ದೊಡ್ಡ ಲೆಕ್ಕಾಚಾರ ಇರ್ತದೆ, ಒಂದು ಕತೆ ಇರ್ತದೆ ಅಂತಾನೆ ಅರ್ಥ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆಂಗಲ್. ನಾನು ಮಂಜು. ಅವತ್ತು ದೇವೇಗೌಡರು ಮೌನವಾದ್ರು ಅನ್ನೋದೇನೋ ಸರಿ, ಆದರೆ ಮುಂದಿನ ಸಿನಿಮಾ ಏನು ಅಂದ್ರೆ ಇದೇ ಮೊದಲ ಬಾರಿಗೆ ನಿಖಿಲ್ ಕುಮಾರಸ್ವಾಮಿ ಹಾಸನಕ್ಕೆ ಕಾಲಿಟ್ಬಿಟ್ಟಿದ್ದಾರೆ. ಇಲ್ಲಿ ಪಕ್ಷದ ಜಿಲ್ಲಾ ಮುಖಂಡರ ಜೊತೆ ಮಾತುಕತೆ ನಡೆಸಿದ್ದಾರೆ. ಕಳೆದ 1 ವರ್ಷದಿಂದ ಜನರಲ್ಲಿ ಪಕ್ಷದ ಬಗ್ಗೆ ಏನು ಅಭಿಪ್ರಾಯ ಇದೆ ಅನ್ನೋದನ್ನ ಸಂಗ್ರಹ ಮಾಡ್ತಿದ್ದಾರೆ. ಅಷ್ಟಕ್ಕೂ ನಿಖಿಲ್ ಹಾಸನಕ್ಕೆ ಮಾತ್ರ ಹೋಗಿಲ್ಲ, ಬೇರೆ ಬೇರೆ ಜಿಲ್ಲೆಗಳಿಗೂ ಹೋಗಿದ್ದಾರೆ. ಆದರೆ ಸದ್ದು ಮಾಡಿ ಸುದ್ದಿ ಆಗ್ತಾ ಇರೋದು ಮಾತ್ರ ಹಾಸನದ ವಿಚಾರಕ್ಕೆ. ಕಳೆದ ವಾರ ಏನಾಗಿದೆ ಅನ್ನೋದನ್ನ ನೋಡಿದ್ರೆ, ನಿಖಿಲ್ಗೆ ಫೋನ್ ಮಾಡಿ ಗೌಡ್ರು, ನೋಡು ನಿಖಿಲ, ನೀನು ಹಾಸನ ಮೇಲೆ ಹೆಚ್ಚು ಗಮನ ಕೊಡು, ಮುಂದಿನದನ್ನ ನನಗ್ ಬಿಡು ಅಂದಿದ್ರಂತೆ. ಇದಾಗಿದ್ದೇ ನಿಖಿಲ್ ಕುಮಾರಸ್ವಾಮಿ ಅವರು ಹಾಸನಕ್ಕೆ ಬಂದು ಬಾವುಟ ಹಾಸ್ಬಿಟ್ಟು ಹೋಗಿದ್ದಾರೆ. ಇದು ಹಲವು ಅನುಮಾನಗಳಿಗೆ ಪುಷ್ಟಿ ನೀಡ್ತಾ ಇದೆ. ಹೌದಾ, ಹಾಸನದಲ್ಲಿ ನಿಖಿಲ್ ತಮ್ಮ 4ನೇ ಇನ್ನಿಂಗ್ ಶುರು ಮಾಡ್ತಾರ? ಒಂದು ವೇಳೆ ಅದು ನಿಜವಾದರೆ ಯಾಕೆ? ಎಲ್ಲವನ್ನೂ ಬಿಟ್ಟು ಹಾಸನಕ್ಕೆ ಯಾಕೆ ಅಂತ ಯೋಚನೆ ಮಾಡಿದ್ರೆ ಅದು ಎಲ್ರಿಗೂ ಗೊತ್ತಿರೋದೆ. ಹೇಳಿ ಕೇಳಿ ಹಾಸನ ದೇವೇಗೌಡರ ಕರ್ಮಭೂಮಿ. ಇಲ್ಲಿಂದಲೇ ಮೊಮ್ಮಗನನ್ನ ಲಾಂಚ್ ಮಾಡಿದ್ರೆ ಹೇಗೆ ಅನ್ನೋದು ದೇವೇಗೌಡರ ಲೆಕ್ಕಾಚಾರ ಅಂತೆ. ಹಂಗಂತ ಇದು ಸುಮ್ಮನೆ ಅಲ್ಲ, ಅಳದು ತೂಗಿ ರಿಪೋರ್ಟ್ ತರಿಸ್ಕೊಂಡೇ ದೇವೇಗೌಡರು ಇದ್ರ ಬಗ್ಗೆ ಮುಂದುವರೆದಿರೋದು. ಹಾಸನದಲ್ಲಾದರೆ ನಿಖಿಲ್ಗೆ ಹೇಗಾದರೂ ರಾಜಕೀಯ ಬದುಕನ್ನು ಕಟ್ಟಿಕೊಡ್ಬೋದು ಅನ್ನೋದು ದೇವೇಗೌಡರ ಲೆಕ್ಕಾಚಾರ. ಆದರೆ ಇದು ಅಷ್ಟು ಸುಲಭನಾ ಅಂತ ನೋಡಿದ್ರೆ ಚಾನ್ಸೇ ಇಲ್ಲ. ಒಂದು ವೇಳೆ ದೊಡ್ಡಗೌಡರು ನಿಖಿಲನ್ನ ಅಲ್ಲಿಂದ ಪರಿಚಯ ಮಾಡೋಕೆ ಹೋದರೆ ದಾಯಾದಿ ಕಲಹ ಆಗೋದು ಪಕ್ಕ. ಮತ್ತೊಮ್ಮೆ ಅದು ಏನು ಅನ್ನೋದನ್ನ ಸ್ವಲ್ಪ ಬಿಡಿಸಿ ಹೇಳ್ತೀನಿ ಕೇಳಿ. ಮೊದಲೇ ಕುಮಾರಸ್ವಾಮಿ ಹಾಗೆ ರೇವಣ್ಣ ಫ್ಯಾಮಿಲಿವರೆಗೂ ಅಷ್ಟಕ್ಕಷ್ಟೇ ಅನ್ನಂಗಿದೆ. ಇಬ್ಬರ ಕುಟುಂಬಕ್ಕೆ ಬೆಸ್ಗೆ ಹಾಕೋದಕ್ಕೆ ಹೋಗಿ ಗೌಡ್ರು ಸೋತು ಸುಮ್ಮನಾಗ್ಬಿಟ್ಟಿದ್ದಾರೆ. ಹಿಂಗಿರ್ಬೇಕಾದ್ರೆ ನಿಖಿಲ್ ಹಾಸನಕ್ಕೆ ಬಂದು ಅಖಾಡಕ್ಕೆ ಇಳಿತೀನಿ ಅಂದರೆ ರೇವಣ್ಣವ್ರ ಫ್ಯಾಮಿಲಿ, ರೇವಣ್ಣವ್ರ ಮನೆಯವರು ಸುಮ್ಮನೆ ಇರೋ ಮಾತೇ ಇಲ್ಲ. ಈಗಾಗಲೇ ಭವಾನಿ ರೇವಣ್ಣ ಅವ್ರಿಗೆ ಗೌಡ್ರು ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಮುಂಚಿದೆ. ಈ ಬೆಂಕಿ ಬಾಣಲೆ ತಾಪಕ್ಕೇನೆ ರೇವಣ್ಣ ಅವ್ರ ಏಲಕ್ಕಿ ಸರ ಸುಟ್ಟೋಗ್ತಾ ಇದೆ. ಹಿಂಗಿರ್ಬೇಕಾದ್ರೆ ನಿಖಿಲ್ ಬಂದರೆ ಅಷ್ಟೇ, ರೇವಣ್ಣ ಸುಮ್ಮನೆ ಇರ್ತಾರ? ಅವ್ರೇನು ಹೋಗಿ ನಿಂಬೆಹಣ್ಣು ಮಾರ್ಬೇಕಾ? ಯಾವುದೇ ಕಾರಣಕ್ಕೂ ಅವ್ರು ಇದಕ್ಕೆ ಒಪ್ಕೊಳ್ಳಲ್ಲ. ಒಂದು ವೇಳೆ ಹಿಂಗೇನಾದರೂ ಆದರೆ ದೊಡ್ಡಗೌಡರ ಕುಟುಂಬದಲ್ಲಿ ದೊಡ್ಡ ಮಟ್ಟದಲ್ಲೇ ದಾಯಾದಿ ಕಲಹ ಹೆಚ್ಚಾಗುತ್ತೆ ಅನ್ನೋದ್ರಲ್ಲಿ ಸಂದೇಹ ಇಲ್ಲ. ಆದರೆ ದೇವೇಗೌಡರು ಇದನ್ನೆಲ್ಲ ಲೆಕ್ಕ ಹಾಕ್ತೆ ಮುಂದುವರಿಯೋರಲ್ಲ ಅನ್ನೋದು ಇಲ್ಲಿ ವಿಷಯ. ದೇವೇಗೌಡರ ಲೆಕ್ಕಾಚಾರ ಏನಪ್ಪಾ ಅಂದರೆ, ಹಾಸನವನ್ನ ಈಗ ಕಾಂಗ್ರೆಸ್ಸಿಗರು ಅರ್ಧಕ್ಕರ್ಧ ಕಬ್ಜಾ ಮಾಡ್ಕೊಂಡಾಗಿದೆ. ಅಲ್ಲೇ ಸಿದ್ದರಾಮಯ್ಯನವರು ದೊಡ್ಡದೊಂದು ಸಮಾವೇಶ ಮಾಡಿ ತೊಡೆ ತಟ್ಟಿದ್ದು ಆಗೋಗಿದೆ. ಇದು ಗೌಡ್ರ ನಿದ್ದೆಗೆಡಿಸಿರೋದು. ಹೀಗೆ ಮುಂದುವರೆದ್ರೆ ಜಿಲ್ಲೆ ಕೈ ತಪ್ಪಿ ಹೋಗುತ್ತೆ ಅನ್ನೋದು ಅವ್ರ ಆತಂಕ. ಇದರಿಂದಲೇ ಸಡಿಲವಾಗ್ತಿರುವಂತಹ JDS ಬೇರನ್ನ ಗಟ್ಟಿ ಮಾಡೋದಕ್ಕೆ ನಿಖಿಲ್ರನ್ನ ಅಲ್ಲಿಗೆ ಅಟ್ಟುಬಿಟ್ಟಿದ್ದಾರೆ. ಆದರೆ ಇಲ್ಲಿ ನಿಖಿಲ್ರನ್ನ ಹಾಸನದ ಜನ ಸ್ವೀಕಾರ ಮಾಡ್ತಾರಾ ಅನ್ನೋದೇ ಪ್ರಶ್ನೆ.
ಹೇಳಬೇಕು ಅಂದರೆ ಒಂದು ವೇಳೆ ಪ್ರಜ್ವಲ್ ರೇವಣ್ಣರ ಪೆನ್ ಡ್ರೈವು ರಿಲೀಸ್ ಆಗದೆ ಇದ್ದಿದ್ರೆ, ಅವರ ಅಪ್ರತಿಮ ಸಾಹಸದ ದೃಶ್ಯಗಳು ಬಯಲಾಗದೇ ಇದ್ದಿದ್ರೆ, ಚುನಾವಣೆಯಲ್ಲಿ ಒಂದು ವೇಳೆ ಗೆದ್ದಿದ್ರೆ ಕಾಂಗ್ರೆಸ್ ಅಲ್ಲಿ ಇಷ್ಟೊಂದು ಅಬ್ರ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ಏನಾದರೂ ಇರಲಿ, ಪ್ರಜ್ವಲ್ ರೇವಣ್ಣ ಒಳ್ಳೆ ಸಂಘಟನಾ ಚತುರ, ಈಗಲೇ ಪ್ರಬುದ್ಧ ರಾಜಕಾರಣಿಯ ಹಾಗೆ ಅವ್ರ ಮಾತುಕತೆ ಇತ್ತು. ಆದರೆ ನಿಖಿಲ್ಗೆ ಅಂಥ ಚಾರ್ಮ್ ಕಮ್ಮಿ. ಇದರಿಂದ ಹಾಸನದಲ್ಲಿ ನಿಖಿಲ್ ಆಟ ವರ್ಕೌಟ್ ಆಗುತ್ತೆ ಅಂತ ಹೇಳೋದು ಕಷ್ಟ. ಹಾಸನದಲ್ಲಿ JDS ಬಗ್ಗೆ ಇಂಥ ಮೋಡ ಮುಸುಕಿದ ವಾತಾವರಣ ಇದ್ರೂ ಕೂಡ ಅದನ್ನು ಸರಿಪಡಿಸೋದಕ್ಕೆ ದೇವೇಗೌಡರು ಸಿದ್ಧತೆ ಮಾಡ್ಕೋತಾ ಇದ್ದಾರೆ ಅನ್ನೋದಂತೂ ಸತ್ಯ. ಮೊದಲು ಮೊಮ್ಮಗನನ್ನ ತಮ್ಮ ಕರ್ಮಭೂಮಿಯಲ್ಲಿ ನೀನು ಮೊದಲು ಹೋಗಿ ಆಟ ಆಡ್ಕೋತಾ ಇರು, ಸದ್ಯದಲ್ಲೇ ನಾನು ಬರ್ತೀನಿ, ಬಂದು ನಾನು ಸೇರ್ಕೋತೀನಿ ಅಂತ ಅಂದಿದ್ದಾರಂತೆ. ಹಾಸನದಲ್ಲಿ JDS ಸ್ವರ್ಗಿದೆ ಅನ್ನೋದೇನೋ ನಿಜ, ಅದಕ್ಕೆ ಪುನಶ್ಚೇತನ ಕೊಡ್ತೀನಿ ಅಂತ ಈಗಾಗಲೇ ಒಮ್ಮೆ ಹೇಳ್ಬಿಟ್ಟಿದ್ದಾರೆ ದೇವೇಗೌಡರು. ಹೇಗೂ ಈಗ ಪಕ್ಷ ಸಂಘಟನೆಗೆ ಮುಂದಾಗ್ತಾ ಇದ್ದೀನಿ ಅಂದಿದ್ದಾರೆ. ಅದು ಮುಂದಿನ ದಿನದಲ್ಲಿ ಚಾಲ್ತಿಗೆ ಬರುತ್ತೆ ಕೂಡ. ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ದೊಡ್ಡಗೌಡರು ಹಠಕ್ಕೆ ಬಿದ್ದು ರೇವಣ್ಣರನ್ನ ಮನವೊಲಿಸಿ ನಿಖಿಲ್ರನ್ನ ಹಾಸನದಲ್ಲಿ ಬಿಡ್ತಾರೆ ಅಂತಾನೆ ಇಟ್ಕೊಳ್ಳೋಣ. ಆದರೆ ಇಲ್ಲಿ ರೇವಣ್ಣ ಪ್ರಾಮಾಣಿಕವಾಗಿ ಮನಸ್ಫೂರ್ತಿಯಾಗಿ ಸಪೋರ್ಟ್ ಮಾಡ್ತಾರಾ? ಖಂಡಿತ ಚಾನ್ಸ್ ಇಲ್ಲ. ಯಾಕಂದ್ರೆ ಹಾಸನದಲ್ಲಿ ತಮ್ಮದೇ ಆದ ಕೋಟೆ ಕೊಟ್ಕೊಂಡು ರೇವಣ್ಣ ಇದ್ದಾರೆ. ಹಿಂಗಿರ್ಬೇಕಾದ್ರೆ ನಿಖಿಲ್ ಕೋಟೆಯೊಳಗೆ ಬಂದು ಕುರ್ಚಿ ಹಾಕೊಂಡು ಮೆರಿತೀನಿ ಅಂದರೆ ರೇವಣ್ಣವ್ರ ಫ್ಯಾಮಿಲಿ, ಭವಾನಿ ಅವರೆಲ್ಲ ಒಪ್ಕೋತಾರ, ಬಿಟ್ಕೋತಾರ ಹೇಳಿ? ಮತ್ತೊಂದು ಕಡೆ ಪ್ರಜ್ವಲ್ ಆಚೆ ಬಂದರೆ ಅವರು ಈ ದೇವೇಗೌಡರು ಯಾವ ಕ್ಷೇತ್ರಕ್ಕೆ ಕಳಿಸ್ತಾರೆ? ಅಷ್ಟಕ್ಕೂ ಪ್ರಜ್ವಲ್ ಸುಮ್ಮನೆ ಆಗೋದಿಲ್ಲ. ಅಲ್ಲಿಗೆ ಇನ್ನೊಂದು ಸುತ್ತಿನ ಶೀತಲ ಸಮರ ದಾಯಾದಿಗಳ ನಡುವೆ ನಡೆಯೋದು ಪಕ್ಕ. ಇಲ್ಲಿ ರೇವಣ್ಣ ನಿಖಿಲ್ಗೆ ಒಂದು ಕಡೆ ಅಡ್ಗಾಲ ಹಾಕಿದ್ರೆ ಕಾಂಗ್ರೆಸ್ ಕೂಡ ಯಾವುದೇ ಕಾರಣಕ್ಕೂ ಇಲ್ಲಿ JDSನ ತೆನೆ ಚಿಗುರಬಾರದು ಅಂತ ಪ್ಲಾನ್ ಮಾಡ್ತಾ ಇದೆ. ಅದರಲ್ಲೂ ದೇವೇಗೌಡರು ಹಾಗೆ ಅವರ ಮನೆಯ ಯಾರೇ ಆದ್ರೂ ಇಲ್ಲಿ ಎದ್ದೇಳಬಾರದು, ಆ ರೀತಿ ಪೆಟ್ಟು ಕೊಡೋದಕ್ಕೆ ಏನು ಮಾಡಬೇಕು ಎಲ್ಲವನ್ನೂ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಅದರಲ್ಲೂ ಸಿದ್ದರಾಮಯ್ಯ ಅಂತೂ ವೈಯಕ್ತಿಕವಾಗಿ ತೀರಾ ಪರ್ಸನಲ್ ಆಗಿ ಹಾಸನದ ಮೇಲೆ ಕಣ್ಣಿಟ್ಬಿಟ್ಟಿದ್ದಾರೆ. ತೆರೆಮರೆಯಲ್ಲಿ ಆಟ ಆಡ್ತಾನೂ ಇದ್ದಾರೆ. ಹೇಳಬೇಕು ಅಂದರೆ ಇಷ್ಟೆಲ್ಲ ಇದ್ರೂ ದೇವೇಗೌಡರು ನಿಜಕ್ಕೂ ಹಾಸನದಲ್ಲಿ ನಿಖಿಲ್ರನ್ನ ಬಿಡ್ತಾರಾ ಅನ್ನೋದೇ ಅನುಮಾನ. ಆದರೆ ಮುಂದಿನ ಕೆಲವೇ ದಿನದಲ್ಲಿ ನಿಖಿಲ್ಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಲಾಗುತ್ತೆ. ಇದಾದ ಮೇಲೆ ಗೌಡ್ರು ರಾಜ್ಯ ಪ್ರವಾಸ ಮಾಡ್ತಾರಂತೆ. ಈ ಟೈಮಲ್ಲಿ ಗೌಡ್ರು ಒಂದು ಸುತ್ತಿನ ಆಟ ಆಡಲಿದ್ದಾರಂತೆ. ಹಾಸನ ಮಂದಿಯ ನಾಡಿ ಮಿಡಿತ ಚೆನ್ನಾಗಿ ಬಲ್ಲ ಅವರು ತಮ್ಮದೇ ಅಸ್ತ್ರ ಪ್ರಯೋಗ ಮಾಡಿ ನಿಖಿಲ್ರನ್ನ ಜನರ ಮಡಿಲಿಗೆ ಹಾಕೋ ಯೋಚನೆ ಮಾಡ್ಕೊಂಡಿದ್ದಾರಂತೆ. ಆದರೆ ಇಲ್ಲಿ ವಿಚಾರ ಏನಪ್ಪ ಅಂದರೆ, ಇದೆಲ್ಲ ನಿಜವೇ ಆಗಿದ್ರೆ ದೇವೇಗೌಡರು ಜಿಲ್ಲೆಯ ಜನರನ್ನು ಸುಲಭವಾಗೇನೋ ಗೆಲ್ಲಬಹುದು. ಆದರೆ ತಮ್ಮ ಮಗ ರೇವಣ್ಣನ ಮನಸ್ಸನ್ನು ಗೆಲ್ಲೋದು ಕಷ್ಟ ಅನ್ನೋದಂತೂ ಸತ್ಯ. ನಮಸ್ಕಾರ.